ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೈ ಕ್ವಾಲಿಟಿ ಪೋಸ್ಟ್ ಅಥವಾ ಹೈ ಕ್ವಾಲಿಟಿ ರೀಲ್ಸ್ ನ ಯಾವ ರೀತಿಯಾಗಿ ಪೋಸ್ಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವು ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಪೋಸ್ಟ್ ಆಗ್ತಾ ಇದ್ರೆ ಅಥವಾ ನೀವು ರೀಲ್ಸ್ ಆಗ್ತಾ ಇದ್ರೆ ಅದು ಸಾಮಾನ್ಯವಾಗಿ ನಾರ್ಮಲ್ ಕ್ವಾಲಿಟಿಗಿಂತ ಬ್ಲರ್ ಬರುತ್ತೆ. ನಿಮ್ದೇನಾದ್ರೂ ಫೋಟೋ ಹಾಗೆ ರೀಲ್ಸ್ ಶೂಟ್ ಮಾಡಿದ್ದು HD ಆಗಿದ್ರೆ 4K ಆಗಿದ್ರೆ ಅದು ನೀವೇನಾದ್ರೂ ಪೋಸ್ಟ್ ಮಾಡಿದ ತಕ್ಷಣ ಕ್ವಾಲಿಟಿ ಹೋಗ್ಬಿಡುತ್ತೆ. ಇದನ್ನ ಯಾವ ರೀತಿಯಾಗಿ ಸರಿ ಮಾಡೋದು, ಹಾಗೆ ನಿಮ್ಮ ಒರಿಜಿನಲ್ ಕ್ವಾಲಿಟಿ ಪೋಸ್ಟ್ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡ್ಬೋದು ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ನ ಮಾಡಿ. ಮೊದಲಿಗೆ ನೀವು ಇನ್ಸ್ಟಾಗ್ರಾಮ್ ಆಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ನೋಡಬಹುದು 3 ಲೈನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಇದರಲ್ಲಿ ನಾನು ನಿಮ್ಗೆ 2 ಸೆಟ್ಟಿಂಗ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ಅಂತಂದ್ರೆ 2 ಸೆಟ್ಟಿಂಗ್ಸ್ ಕೂಡ ಒಂದೇ, ಬಟ್ ನಾವು ಬೇರೆ ಬೇರೆ ಕಡೆ ಇದನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ಡೇಟಾ ಯೂಸೇಜ್ ಅಂಡ್ ಮೀಡಿಯಾ ಕ್ವಾಲಿಟಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ರೆ ನೀವಿಲ್ಲಿ ಕೆಳಗಡೆ ನೋಡ್ತಿರ್ಬೋದು ಅಪ್ಲೋಡ್ ಎಟ್ ಹೈಯೆಸ್ಟ್ ಕ್ವಾಲಿಟಿ ಅಂತ ಇದೆ ನೋಡಿ, ಇದು ಆಫ್ ಇರುತ್ತೆ. ಇದನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈಗ ನೋಡ್ಬೋದು ಆನ್ ಆಗಿದೆ. ಇದನ್ನ ನೀವು ಯಾವಾಗ್ಲೂ ಆನ್ ಮಾಡ್ಕೊಂಡಿರಿ. ಈ ಒಂದು ಸೆಟ್ಟಿಂಗ್ಸ್ ಆನ್ ಆದ ತಕ್ಷಣ ನೀವು ಏನಾದ್ರೂ ರೀಲ್ಸ್ ಅಪ್ಲೋಡ್ ಮಾಡ್ತೀರಿ ಅನ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನೀವಿಲ್ಲಿ ನೋಡಬಹುದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ರೀಲ್ಸ್ ಅಪ್ಲೋಡ್ ಮಾಡ್ತೀರಿ ಅನ್ಕೊಂಡ್ರೆ ಹಾಗೆ ಕೆಳಗಡೆ ಬನ್ನಿ. ಇಲ್ಲಿ 3 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು ಅಪ್ಲೋಡ್ ಎಟ್ ಹೈಯೆಸ್ಟ್ ಕ್ವಾಲಿಟಿ ಅಂತ ಇದೆ. ಇದನ್ನು ನೀವು ಆನ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಪದೇ ಪದೇ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಪದೇ ಪದೇ ಅದು ಆಫ್ ಆಗಿರುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಕೂಡ ನೀವು ಆನ್ ಮಾಡ್ಕೊಂಡು ಇಲ್ಲಿ ರೀಲ್ಸ್ ಅಪ್ಲೋಡ್ ಮಾಡುವಾಗ ಈ ಒಂದು ಸೆಟ್ಟಿಂಗ್ಸ್ ನ ಆನ್ ಮಾಡ್ಕೊಂಡು ನೀವು ನಿಮ್ಮ ರೀಲ್ಸ್ ಕ್ವಾಲಿಟಿ ಹೈ ಆಗಿರುತ್ತೆ, ಅಂದ್ರೆ ಒರಿಜಿನಲ್ ಆಗಿ ಅಪ್ಲೋಡ್ ಆಗುತ್ತೆ. ಈ ರೀತಿಯಾಗಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೈ ಕ್ವಾಲಿಟಿ ಅಥವಾ ನಿಮ್ಮ ಒರಿಜಿನಲ್ ಕ್ವಾಲಿಟಿ ಪೋಸ್ಟರ್ಸ್ ಆಗಿರ್ಬೋದು ಹಾಗೆ ರೀಲ್ಸ್ ಆಗಿರ್ಬೋದು ಅಪ್ಲೋಡ್ ನ ಮಾಡಬಹುದು. ಇದಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.